ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಇತ್ತೀಚೆಗಷ್ಟೇ ಆರಂಭವಾಗಿದ್ದು ಬಹಳಷ್ಟು ಅಭಿಮಾನಿಗಳನ್ನ ಈಗಾಗಲೇ ಪಡೆದುಕೊಂಡಿದೆ. ಪ್ರೋಮೋ ಮೂಲಕ ಬಹಳಷ್ಟು ಸದ್ದು ಮಾಡಿದ ಈ ಧಾರಾವಾಹಿ ಈಗಾಗಲೇ ಆರಂಭವಾಗಿದ್ದು ತಂದೆ ಮಗಳ ಪ್ರೀತಿ ಬಾಂಧವ್ಯದ ಕುರಿತಾಗಿದೆ. ಅಂದರೆ ಇಲ್ಲಿ ತಂದೆಗೆ ಅದ್ಯಾಕೋ ಮಗಳೆಂದರೆ ದ್ವೇಷ, ಅಸಹನೆ. ಆದರೆ ಮಗಳು ಶ್ರಾವಣಿಗೆ ಅಪ್ಪ ಎಂದರೆ ಪ್ರಾಣ. ಹೀಗಿರುವಾಗ ಮಗಳು ಶ್ರಾವಣಿ ಪ್ರತಿದಿನ ಅಪ್ಪನ ಪ್ರೀತಿಗೆ ಹಪಾಹಪಿಸುತ್ತಿದ್ದಾಳೆ. ಆದರೆ ತಂದೆ ವೀರೇಂದ್ರ ಮಾತ್ರ ಮಗಳ ನೆರಳು ತನ್ನ ಮೇಲೆ ಬಿದ್ದರೂ ಸಿಡುಕುತ್ತಿರುತ್ತಾನೆ. ಈ ಎಲ್ಲದಕ್ಕೂ ಕಾರಣವಾಗಿರುವ ಅತ್ತೆ ವಿಜಯ ಅಂಬಿಕಾಳ ಕಿರಾತಕ ಮಗನೇ ವಿಲನ್ ಮದನ್. ತಮ್ಮ ಖಡಕ್ ಲುಕ್ ಮೂಲಕ ಹಾಗೂ ಅಭಿನಯವನ್ನ ತೋರಿಸುತ್ತಿರುವ ಮದನ್ ಬಹಳ ಕೆಟ್ಟ ಸ್ವಭಾವಗಳನ್ನ ಒಳಗೊಂಡಿದ್ದಾನೆ. ಈ ರೀತಿ ನೈಜವಾಗಿ ಅಭಿನಯ ಮಾಡುತ್ತಿರುವ ನಟ ಯಾರು ಎಂದು ಕುತೂಹಲ ಎಲ್ಲರಲ್ಲಿಯೂ ಮೂಡಿದೆ. ಹಾಗಾದ್ರೆ ಈ ಮದನ್ ಪಾತ್ರಧಾರಿ ಯಾರು, ಅವರ ಬ್ಯಾಕ್ಗ್ರೌಂಡ್ ಏನು ಎಂದು ತಿಳಿದುಕೊಳ್ಳಲು ಈ ವಿಡಿಯೋ ಪೂರ್ತಿ ನೋಡಿ. ಮದನ್ ಪಾತ್ರದಲ್ಲಿ ಮಿಂಚುತ್ತಿರುವ ನಟನ ನಿಜವಾದ ಹೆಸರು ಅಥರ್ವ್. ಸಿರಿಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಜಿಯಾ ರಾಮ್ ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟಿರುವ ಇವರು ಮೂಲತಃ ರಂಗಭೂಮಿ ಕಲಾವಿದರು. ತಮ್ಮ ನಟನೆ ಮೂಲಕ ಬಹಳಷ್ಟು ದೊಡ್ಡ ಅಭಿಮಾನಿ ಬಳಗವನ್ನ ಪಡೆದಿರುವ ನಟ ಅಥರ್ವ್ ರಜಿಯಾ ರಾಮ್ ಧಾರಾವಾಹಿ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದರು. ಮೊದಲ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸಿ ಸೈ ಎನ್ನಿಸಿಕೊಂಡಿರುವ ಅಥರ್ವ್ ನಂತರ ನಟಿಸಿದ್ದು ಗೌರಿಶಂಕರ ಧಾರಾವಾಹಿಯಲ್ಲಿ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಗೌರಿಶಂಕರ ಧಾರಾವಾಹಿಯಲ್ಲಿ ನಾಯಕ ಶಂಕರನ ಗೆಳೆಯ ಮಂಜುನ ಪಾತ್ರ ಮಾಡಿ ಮತ್ತಷ್ಟು ಜನಪ್ರಿಯತೆಯನ್ನ ನಟ ಅಥರ್ವ್ ಪಡೆದರು. ಇದೀಗ ವಿಲನ್ ಆಗಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿರುವ ಇವರು ಶ್ರಾವಣಿಯನ್ನ ವಿಧವಾಗಿ ಕಾಡುತ್ತಿದ್ದಾರೆ. ಮಾವನ ಆಸ್ತಿಯ ಮೇಲೆ ಕಣ್ಣು, ತಾಯಿಯ ಪ್ರೋತ್ಸಾಹ, ಶ್ರಾವಣಿ ಮೇಲಿನ ಮೋಹ, ಸುಬ್ರಹ್ಮಣ್ಯ ಮೇಲಿನ ಅಸೂಯೆ ಇವೆಲ್ಲವೂ ಮದನ್ ಕ್ಯಾರೆಕ್ಟರ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಡುತ್ತಿದೆ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಮುಂದೆ ಏನೆಲ್ಲ ಆಗಲಿದೆ, ಮದನ್ ಯಾವ ರೀತಿ ಕತೆಗೆ ಟ್ವಿಸ್ಟ್ ಕೊಡಲಿದ್ದಾರೆ ಎಂದು ಮುಂದಿನ ದಿನಗಳಲ್ಲಿ ತಿಳಿಯಬೇಕಿದೆ. ಇದರ ಜೊತೆಗೆ ಈ ಅಮ್ಮ ಮಗನ ಕಳ್ಳಾಟಗಳು ಶ್ರಾವಣಿಗೆ ಮತ್ತು ಅವಳ ತಂದೆಗೆ ತಿಳಿಯುತ್ತದೆಯೇ ಎಂಬುದನ್ನ ಕಾದು ನೋಡಬೇಕಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.